ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸೂರಜ್. ಸೊ ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಸೊ ನಾವು ಇವತ್ತಿದ್ದೀವಿ ದೇವರ ಹೊನ್ನಳ್ಳಿಲಿ. ಸೊ ಇವತ್ತಿನ ಹೊಸ ಸಂಚಿಕೆಯಲ್ಲಿ ನಿಮಗೆ ಹೊಸ ಫ್ಯಾಮಿಲಿನ ಪರಿಚಯಿಸ್ತೀನಿ, ಬನ್ನಿ. ಇದೇ ಮನೆನಾ? ನೀವೇನಾ ಮನೆಯವರು? ಹೌದಾ? ಈಗ ನಿಂತಿದ್ದ ಮನೆ ತೋರಿಸ್ಲಿಕ್ಕಂತ. ಹೌದೌದೌದು. ವೆಲ್ಕಮ್ ಮಾಡ್ತೀರು. ವೆಲ್ಕಮ್ ಬನ್ನಿ ಸರ್ ನಮ್ಮ ಮನೆಗೆ. ನಮಸ್ತೆ ನಮಸ್ತೆ. ಸನ್ಮಾನ ಆಯ್ತು ನಮ್ಗೆ. ಹಾಂ, ವೆಲ್ಕಮ್ ಸರ್ ನಮ್ಮ ಮನೆಗೆ. ವೆಲ್ಕಮ್. ಬನ್ನಿ ಸರ್. ಓಕೆ, ಎಲ್ಲರೂ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಷ್ಟು ಚೆನ್ನಾಗಿದ್ದೀರಾ? ಹೌದಾ? ಕೆಳಗಡೆ ಕೂತಿರೋ ಲೇಡೀಸ್ ಯಜಮಾನರಲ್ಲಿ ಹೇಗಿದ್ದಾರೆ? ಹೌದಾ? ಆರಾಮಾಗಿದ್ದಾರಾ? ಹೌದಾ? ನೋಡಿ, ನಾನು ನೋಡಿ ಚೆನ್ನಾಗಿದ್ದೀನಿ. ಈ ಸೆಕೆಗೆ ಒಂದ್ರ ಮೇಲೆ ಒಂದು ಹಾಕೊಂಡು ಈ ರೇಂಜಿಗೆ ಇದ್ದೀನಿ. ಓಕೆ ಮೇಡಮ್, ನಿಮ್ಮ ಹೆಸರು? ಪದ್ಮಾವತಿ. ನಿಮ್ಮ ಯಜಮಾನ್ರ ಹೆಸರು? ಗೋಪಾಲಯ್ಯ. ನಿಮ್ಗೆ ಎಷ್ಟು ವರ್ಷ ಆಯ್ತು ಮದುವೆಗೆ? ಇವಾಗ 33 ವರ್ಷ. ಇವಾಗ 33 ವರ್ಷ. ಮಕ್ಕಳು? 2 ಮಕ್ಕಳು. ಏನು ಮಾಡ್ತಿದ್ದಾರೆ? ಒಬ್ಬನ ಡಿಗ್ರಿ ಮಾಡಿ ಮನೆಯಾಗದಾನೆ, ಒಬ್ಬನ ಕಿರಾಣಿ ಅಂಗಡಿ ಇಟ್ಕೊಂಡಾನೆ. ಹೌದಾ? ಐ.ಟಿ.ಐ ಮಾಡಿ ಒಬ್ಬನ ಮನೆಯಲ್ಲಿ ಅದಾನೆ, ಡಿಗ್ರಿ ಮಾಡಿ ಒಬ್ಬನ ಅಂಗಡಿ ಇಟ್ಕೊಂಡಾನೆ. ಹೌದಾ? ಮನೇಲಿ ಎಲ್ಲರೂ ಆರಾಮಾಗಿದ್ದಾರಾ? ಎಲ್ಲ ಆರಾಮಿದ್ದೀವಿ. ಅಪ್ಪಾಜಿ ನಮಸ್ತೆ. ನಮಸ್ಕಾರ. ಚೆನ್ನಾಗಿದ್ದೀರಾ? ಹ್ಞೂನ್ರಿ, ಆರಾಮದವಿ. ಆರಾಮಿದ್ದೀರಾ? ಎಲ್ಲ ಗುರುಗಳ ಆಶೀರ್ವಾದ. ಯಾರು ಗುರುಗಳು? ನಮ್ಮ ರಾಮಾಚಾರ್ಯ ಗುರುಗಳು. ನಿಮ್ಮ ಗುರುಗಳು? ಗುರುಗಳು. ಹೌದಾ? ಮತ್ತೆ ದೇವರು? ದೇವರು ರಂಗನಾಥ ಸ್ವಾಮಿ. ರಂಗನಾಥ ಸ್ವಾಮಿ. ಹೋಗಿ ಬಂದೆ ನಾನು ದೇವಸ್ಥಾನಕ್ಕೆ. ಈಗ ರಂಗನಾಥ ಸ್ವಾಮಿ ಆಶೀರ್ವಾದ, ಗುರುಗಳ ಆಶೀರ್ವಾದ, ಒಳ್ಳೆ ಒಂದು ಐಶ್ವರ್ಯ ಆರೋಗ್ಯ, ನಮ್ಮ ಗ್ರಾಮಕ್ಕೆ ಒಳ್ಳೆ ಒಂದು ದಾರಿ, ಒಳ್ಳೆ ಒಂದು ಬೆಳವಣಿಗೆ, ಚೆನ್ನಾಗಿ ಅವರ ಆಶೀರ್ವಾದದಿಂದ ನಮ್ಮ ಊರು ಬೆಳೀತಾ ಇದೆ. ನಿಮ್ಮ ಜೀವನ ಹೆಂಗೆ ನಡೀತಿದೆ? ನಮ್ಮ ಜೀವನ ಏನಲ್ಲ ರೀ, ಈ ದಿನನಿತ್ಯನೂ ಏನು ಮಾಡಬೇಕಾದ ಒಂದು ಪೂಜೆ ಪುನಸ್ಕಾರ ಮಾಡಬೇಕು. ಬಂದದ್ದು 4 ಜನಕ್ಕೆ ಊಟ, ಆಮೇಲೆ ಯಾರು ದಾನ ಧರ್ಮಗಳು ಮಾಡೋದು ಏನಿದೆಯೋ ಅದನ್ನು ಮಾಡ್ತೀವಿ. ಪ್ರತಿ ಶನಿವಾರ ಒಂದು 200ರಿಂದ 300 ಜನಕ್ಕೆ ಊಟಕ್ಕೆ ಹಾಕ್ತೀವಿ. ಒಂದು 20 ವರ್ಷ ಆಯ್ತು ಊಟಕ್ಕೆ ಹಾಕಕತ್ತಿ. ಊಟ ಮಾತ್ರ 20 ವರ್ಷದಿಂದ ಊಟಕ್ಕೆ ಹಾಕ್ತೀವಿ. ಅದೇ ದಿನನಿತ್ಯ ಮಾಡಬೇಕಾದ ಕಾರ್ಯಕ್ರಮಗಳು, ಪೂಜೆ ಪುನಸ್ಕಾರ ಮಾಡ್ಕೊಂಡು ಜೀವನ ಮಾಡ್ತೀವಿ. ಊಟ ಅಂದ್ರೆ ದಿನಲ್ಲೂ ಇರುತ್ತಾ? ಇಲ್ಲ, ಪ್ರತಿ ಶನಿವಾರ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಊಟ. ಹೌದಾ? ಬೆಳಗ್ಗೆ 9ರಿಂದ ಸಾಯಂಕಾಲ 5 ಗಂಟೆವರೆಗೂ. ಹೌದಾ? ಸೊ 3 ಸಲ ಬರ್ಬೋದು ಊಟ? ಆರಾಮಾಗಿ. ಮನೇಲಿ ಅಡುಗೆ ಮಾಡೋ ಅವಶ್ಯಕತೆ ಏನಿಲ್ಲ ಅಲ್ವಾ ಅಕ್ಕ? ಎಲ್ಲರೂ ಕಿರಂತ ಆಯ್ತು ಊಟಕ್ಕೆ. ಹಾಗಾದ್ರೆ ಸೊ ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಖುಷಿಯಾಗಿದ್ದೀರಾ? ಎಲ್ಲರೂ ಖುಷಿಯಾಗಿದ್ದಾರೆ ಸರ್. ಮಕ್ಕಳೆಲ್ಲ ಖುಷಿಯಾಗಿದ್ದಾರೆ? ಮಕ್ಕಳವರು ಎಲ್ಲರೂ ಚೆನ್ನಾಗಿದ್ದೀವಿ, ಒಳ್ಳೆ ದಾರಿ ಇದೆ. ಹೌದಾ? ನೀವು ದೇವಸ್ಥಾನದ ಪೂಜೆ ಎಷ್ಟು ವರ್ಷದಿಂದ ಮಾಡ್ತಿದ್ರೆ? ನಮ್ಮ ಅಜ್ಜಾರ ಕಾಲದಿಂದನೂ ಇದೆ ಸರ್. ಹೌದಾ? ತಾತ ಮುತ್ತಾರ್ಜರ ಕಾಲದಿಂದನೂ ರಂಗನಾಥ ಸ್ವಾಮಿ ಅರ್ಚಕರೇ. ನಾವೀಗೇನಪ್ಪ ಅಂತ, ನಮ್ಮ ಸಮಾಜಕ್ಕೆ ಒಂದು ಮಠ ಬೇಕು, ವೈಷ್ಣವ ಸಮಾಜಕ್ಕೆ ಮಠ ಇಲ್ಲ ಎಲ್ಲೂ ಅಂತೇಳಿ ಒಂದು ಎಲ್ಲರೂ ನಮ್ಮ ಸಮಾಜದ ದಾವಣಗೆರೆ ಡಿಸ್ಟಿಕ್ಕು, ಶಿವಮೊಗ್ಗ ಡಿಸ್ಟಿಕ್ಕು, ದುರ್ಗ ಡಿಸ್ಟಿಕ್ನವ್ರು ಸೇರ್ಕೊಂಡು ಒಂದು ನಮ್ಮ ಹತ್ತಿರದಲ್ಲಿ ಚೆನ್ನಾಗತ್ತೆ ಕರ್ನಾಟಕದಲ್ಲಿ ಅಂತೇಳಿ ಒಂದು ಮಠ ಮಾಡಿದ್ದೀವಿ. ಆ ಮಠದಲ್ಲಿ ಪೂಜೆ ಪುನಸ್ಕಾರ ಮಾಡ್ತೀವಿ. ಜನನು ಹೊರಗಿನ ಜನ ಹುಬ್ಬಳ್ಳಿ, ಧಾರವಾಡ, ಬೆಳಗಾಂ, ನಿಪ್ಪಾಣಿಂದನೂ ಬರುತ್ತೆ, ಈ ಕಡೆ ಮಂಡ್ಯ, ಮೈಸೂರಿಂದನೂ ಬರುತ್ತೆ. ಬಂದು ಅವರವ್ರ ಗುರುಗಳ ಆಶೀರ್ವಾದ ಪಡ್ಕೊಂಡಿದ್ದು ಅವ್ರಿಗೆ ಒಳ್ಳೇದಾಗುತ್ತೆ. ಅದರಿಂದ ಜನಗಳು ಬರುತ್ತೆ. ನಮಸ್ತೆ. ನಿಮ್ಮ ಹೆಸರು? ವೀಣಾ. ನೀವೇನು ಮಾಡ್ಕೊಂಡಿದ್ದೀರಾ? ನಾವು ಮನೆ ಕೆಲಸ ಮಾಡ್ಕೊಂಡು ಮಾಡಿದ್ವಿ. ಹೌದಾ? ಯಜಮಾನ್ರು ಇದ್ದಾರೆ. ಎಲ್ಲಿದ್ದಾರೆ? ಇಲ್ಲೇ ಇದ್ದಾರೆ. ಏನಂತ ಕರೀತೀರಾ ಪ್ರೀತಿಯಿಂದ ಅವ್ರನ್ನ? ಹೌದಾ? ಪ್ರೀತಿ ಹೆಚ್ಚಾದ್ರೆ ಸ್ವಾಮಿ ಅಂತಾರ? ಬನ್ನಿ ಸ್ವಾಮಿ, ಕೂತ್ಕೊಳ್ಳಿ ಸ್ವಾಮಿ. ಅವ್ರೇನು ಕರೀತಾರೆ ನಿಮ್ಮನ್ನ? ವೀಣಾ ಅಂತಾನೆ ಕರೆಯೋದ್ರಿ ಅವರು. ವೀಣಾ ಬಾರಿಸ್ತಾರ? ಬಾರ್ಸಲ್ಲ, ಹೆಸರೇ ನಮ್ದು ವೀಣಾ ಅಂತ ಕರೀತಾರೆ. ಮಕ್ಕಳು ಎಷ್ಟು ಹೇಳಿದ್ದಾರೆ? 2 ಮಕ್ಕಳು. ಏನ್ ಮಾಡ್ಕೊಂಡಿದ್ದಾರೆ? ಒಬ್ಬನ ಐ.ಟಿ.ಐ ಮಾಡಿ ಬೆಂಗಳೂರಲ್ಲಿದ್ದಾನೆ, ಒಬ್ಬನು ಡಿಗ್ರಿ ಮಾಡಿ ಇಲ್ಲೇ ಫೈನಾನ್ಸಿಗೆ ಕೆಲ್ಸಕ್ಕೆ ಹೋಗ್ತಾನೆ. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಲಕ್ಷ್ಮಮ್ಮ. ಯಜಮಾನ್ ಹೆಸರು? ಮರಿಯಪ್ಪ. ಎಲ್ಲಿದ್ದಾರೆ? ಮರಿಯಪ್ಪ. ಹೌದಾ? ಎಷ್ಟು ವರ್ಷ ಆಯ್ತು? ಮೊನ್ನೆ 6ನೇ ತಾರೀಕು ವರ್ಷ ಆಯ್ತು. ಹೌದಾ? ಏನು ಹುಷಾರಿಲ್ಲ? ಹುಷಾರಿತ್ತು. ಮಕ್ಕಳು? 2 ಗಂಡು ಮಕ್ಕಳು. ಇಬ್ರು ಏನು ಮಾಡ್ತಿದ್ದಾರೆ? ಒಬ್ಬ ಜಿಂದಾಲಲ್ಲಿದ್ದಾನೆ, ಒಬ್ಬನಿದೆ ಟೊಯೋಟಾ ಶಿವಮೊಗ್ಗ. ಆರಾಮಾಗಿದ್ದೀರಾ? ಖುಷಿಯಾಗಿದ್ದೀರಲ್ವಾ? ಓಕೆ ಅಮ್ಮ, ಥ್ಯಾಂಕ್ ಯು. ನಿಮ್ಮ ಹೆಸರಮ್ಮ? ನೂರ್ ತಾಜ್. ಜೋರಾಗಿ ಹೇಳ್ಬೇಕು. ನೂರ್ ತಾಜ್. ನೂರ್ ತಾಜ್ ಅಂದ್ರೆ 100 ತಾಜ್ ಅಂತಾನ?
ಅದ್ರ ಅರ್ಥ ಏನು ಅಂತ नूर ताज ಹೆಸರು हाँ बोलो मैडम नूर ताज और कभी हिंदी क्या है वो एक अच्छा नाम का नाम अच्छा है 5 घंटा में ठीक होगा नाम रखी सो ಅವ್ರೇನೋ ಉಗ್ದಂಗಿತ್ತು ನನಗೆ तू बैठा ही है बैठर है नहीं नहीं तुम्हारा यजमान किधर है घर में है घर में क्या करते हैं फूला गुन को बेचती ಏನಂತ ಬೇಸೋರ್ ಏನ್ ಬೇಸೋರ್ ಅಂತ हुआ ಹೂ ಮಾರಕ್ ಹೋಗ್ತಾವ್ರಾ ಓಹೋ तुम्हारा यजमानರು हाउस में लव करता है तुमके पास लव करता है नहीं नहीं मयान से आई होता ಏನಂತಕ್ಕ ಚೆನ್ನಾಗಿದೆ तुमको मಕ್ಕಳು बच्चे ಎಷ್ಟಿದ್ದಾರೆ 3 क्या करते हैं क्या भी नहीं पर स्कूल पढ़ को एक छोकरी है घर में उसकी शादी 2 महीने में वेरी नाइस कुछ होता है पास करता है तू क्या करता है मैडम जी ओ वो कन्नड़ा है ओ मैं कंफ्यूज हो गया हाँ तुम्हारा नाम ಅಲ್ಲ ನಿಮ್ಮ ಹೆಸರೇನು ಚಂದ್ರಮ್ಮ ನಿಮ್ದು ಯಾವ ಊರು ನಮ್ದು ಇದೆ ಊರು ಇದೇ ಊರಾ ಯಾವ್ದು ಇದೆ ಊರು ದೇವರಹೊನ್ನಳ್ಳಿ ಹೊರನಹಳ್ಳಿ ದೇವರಹೊನ್ನಳ್ಳಿ ದೇವರನಹಳ್ಳಿ ಹಾಂ ಸೊ ನಿಮ್ಮ ಯಜಮಾನ್ರು ಏನು ಮಾಡ್ತಿದ್ದಾರೆ ಅವರಿಲ್ಲ ಎಷ್ಟು ವರ್ಷ ಆಯಿತು 20 ವರ್ಷ ಆಯ್ತು 20 ವರ್ಷ ಆಯ್ತಾ ಮಕ್ಕಳು ಮಕ್ಳು ಇಬ್ಬಳರು ಏನು ಮಾಡ್ತಿದ್ದಾರೆ ಅವ್ರು ಗಾಡಿ ಮನೆಯಾಗ ಅದಾರ ಗಂಡ ಮದುವೆ ಆಗಿದೆಯಾ ಇಬ್ಬಳರ್ದು ಮದುವೆ ಆಗೈತೆ ಮೊಮ್ಮಕ್ಕಳು ಮೊಮ್ಮಕ್ಳು 6 ಜನ ಅದಾರ 6 ಜನ 3 ಜನ 3 ಹೆಣ್ಣು 3 ಗಂಡು 3 ಹೆಣ್ಣು 3 ಗಂಡು ನೀವೇಗಿದ್ದೀರಾ ಆರಾಮಾಗಿದ್ದೀರಾ ನಾವು ಆರಾಮದ ಖುಷಿಯಾಗಿದ್ದೀರಾ ಓಕೆ ಥ್ಯಾಂಕ್ ಯು ದೀಪಕ ಹಾಂ ಹೇಳಿ ಹೇಳಿ ಸರ್ ಹೇಗಿದ್ದೀರಿ ದೀಪಕ ಆರಾಮಿದ್ದೀವಿ ಆರಾಮಿದ್ದೀರಾ ಎಲ್ಲಿದ್ದಾರೆ ನಿಮ್ಮ ಯಜಮಾನ್ರು ಕಾಲೇಜಿಗೆ ಹೋಗಿದ್ದಾರೆ ಎಲ್ಲಿದ್ದಾರೆ ನಿಮ್ಮ ಯಜಮಾನ್ರು ಡ್ಯೂಟಿ ಹೋಗಿದ್ದಾರೆ ಸರ್ ಮತ್ತೆ ಈ ಕಾಲೇಜಿಗೆ ಹೋಗಿದ್ದಾರೆ ಅಂದ್ರೆ ಲೆಕ್ಚರರು ಕಾಲೇಜಿಗೆ ಹೋಗಿದ್ದಾರೆ ಹೌದಾ ನಿಮ್ಮ ಯಜಮಾನ್ ಸ್ಟೂಡೆಂಟ್ ಅಂತ ಅನ್ಕೊಂಡೆ ಕಾಲೇಜಲ್ಲಿ ನೀವೇನು ಮಾಡ್ಕೊಂಡಿದ್ದೀರಾ ನಾವು ಹೌಸ್ ವೈಫಾ ಎಷ್ಟು ವರ್ಷ ಆಯ್ತು ಮದುವೆಯಾಗಿ 6 ಇಯರ್ ಆಯ್ತು 6 ವರ್ಷ ಆಯ್ತಾ ಮಕ್ಕಳು ಒಬ್ಬ ಏನು ಹೆಸರು ಒಂದು ಶ್ರೀಹರ್ಷ ಹೌದಾ ಓಕೆ ಮದುವೆ ಮೇಲೆ ಹೆಂಗಿದೆ ಜೀವನ 6 ವರ್ಷ ಚೆನ್ನಾಗಿದೆ ಸರ್ ಚೆನ್ನಾಗಿದ್ದೀರಾ ಮದುವೆದ ಹೊಸದಲ್ಲಿ ಹನಿಮೂನಿಗೆ ಎಲ್ಲಿ ಹೋಗಿದ್ದೀರಾ ಎಲ್ಲಿ ಹೋಗಿಲ್ವಾ ಇಲ್ಲ ಸರ್ ಎಲ್ಲಾದ್ರೂ ಹೋಗ್ಬೇಕು ಅಂತ ಪ್ಲಾನಲ್ಲಿ ಇದ್ದೀರಾ ಇಲ್ಲ ಸರ್ ಇಲ್ವಾ ಯಾಕೆ ಹೋಗ್ಬೇಕಲ್ವಾ ಸುತ್ತಾಡಬೇಕು ಕಣ್ಣು ಹೆಂಡ್ತಿರು ಸುತ್ತಾಡ್ಕೊಂಡು ಜಾಲಿ ಮಾಡ್ಕೊಂಡಿರ್ಬೇಕು ಜೀವನದಲ್ಲಿ ಮಗ ದೊಡ್ಡನೆಲ್ಲ ಮಗನ ಪರವಾಗಿಲ್ಲ ನೋಡ್ತಾರೆ ಅವ್ರ ತಾತ ನೋಡ್ತಾರೆ ಮಗನ ತೊಂದರೆ ಇಲ್ಲ ನೀವು ಹೋಗಿ ಬನ್ನಿ ಹಾಂ ಸರಿ ಎಲ್ಲಿ ಹೋಗ್ತೀರಾ ಊಟಿಗೆ ಹೋಗಿ ಸರ್ ಆಯ್ತು ಸರ್ ಇನ್ನಂತೂ ಚೆನ್ನಾಗಿರುತ್ತೆ ಜೋರು ಮಳೆ ಚಳಿ ಹಾಂ ಸರ್ ಒಂದು ಡ್ಯಾನ್ಸ್ ಮಾಡ್ಬೋದು ಮುಂಗಾರು ಮಳೆ ಓಕೆ ಇವ್ರಿಗೆ ಕೊಡಿ ಮಂಜುಳಮ್ಮ ಲಿಪ್ಸ್ಟಿಕ್ ಹಾಕಿದ್ದೀರಾ ಲಿಪ್ಸ್ಟಿಕ್ ಹಾಕಿದ್ದೀರಾ ಮಂಜುಳಮ್ಮ ಒಂಚೂರು ಈ ಕಡೆ ಎಲ್ಲ ಹಾಕಿದ್ದೀರಾ ನೋಡಿ ಲಿಪ್ಸ್ಟಿಕ್ ಏನ್ ನಿಮ್ಮ ಹೆಸರು ಮಂಜುಳಾ ಯಜಮಾನ್ರ ಹೆಸರು ಜುಳ ಹನುಮಂತಪ್ಪ ಮಾವ ಹನುಮಂತಪ್ಪ ಮಾವ ನೀವೇನು ತಗರಿತೀರಾ ಮಾವ ಅಂತೀರಾ ಯಜಮಾನ್ರಿ ಅಂತ ಯಜಮಾನ್ರ ಅಂತ ಕರೀತಾರೆ ಅವ್ರೇನು ತಗರಿತಾರೆ ಅವ್ರು ಮಂಜುಳಾ ಅಂತ ಕರೀತಾರೆ ಮಂಜುಳ ಅಂತ ಕರೀತಾರ ಮಕ್ಕಳು ಮಕ್ಳು ಇಬ್ಬರು ಗಂಡು ಮಕ್ಕಳು ಗಂಡು ಮಕ್ಕಳ ಈಗ ಗಂಡು ಹೆಣ್ತ ಮನೇಲಿ ಜಗಳ ಆಡ್ತಾರಲ್ವಾ ನಿಮ್ಮನೇಲಿ ಜಗಳ ಆಡಲ್ವಾ ನೀವು ನಮ್ಮ ಮನೇಲಿ ಕೋಳಿ ಜಗಳ ಒಂದು ಸ್ವಲ್ಪ ಕೋಳಿ ಜಗಳ ನೀವೇ ಆಡ್ತೀರ ಅನ್ಸುತ್ತಲ್ವ ಜಾಸ್ತಿ ಜಗಳ ಇಲ್ಲ ಅವರೇ ಸ್ವಲ್ಪ ಜಗಳ ಮಾಡ್ತಾರ ನಾವು ಸುಮ್ಮನೆ ಇರ್ತೇವೆ ಹೌದಾ ತುಂಬಾ ಜೋರಿದ್ದಾರೆ ಅನ್ಸುತ್ತಲ್ವಾ ಸಿಟ್ಟು ಜಾಸ್ತಿ ಸಿಟ್ಟು ಜಾಸ್ತಿ ನೀವು ತುಂಬಾ ಪಾಪ ಅಲ್ವಾ ನೀವೇನ್ ಮಾಡ್ತೀರಾ ಅವ್ರು ಬೈದಾಗ ಸುಮ್ಮನೆ ಇರ್ತೇನೆ ಏನು ಮಾತಾಡೋದೇ ಇಲ್ಲ ಹೌದಾ ಏನಕ್ಕೆ ಜಾಸ್ತಿ ಬೈತಾರೆ ನಿಮ್ಗೆ ಅವ್ರು ಆ ಕೆಲಸ ಮಾಡಿಲ್ಲ ಈ ಕೆಲಸ ಮಾಡಿಲ್ಲ ಅಂತ ಅಷ್ಟೇ ಹೇಳ್ತಾರ ಹೌದಾ ಅತಿ ಹೆಚ್ಚು ಬೈಬೇಕಾದ್ರೆ ಬೈಗಳು ಪದ ಯಾವುದು ಯೂಸ್ ಮಾಡೋ ಪದ ಮಂಜಿ ಮಂಜಿ ಅಂತ ಏನಂತ ಮಂಜಿ ಅಂತಾರೆ ಮಂಜಿ ಅಂದ್ರೆ ಹೆಸರು ಗಂಟೆ ಕರೀತಾರ ಹೆಸರು ಅಷ್ಟೇ ಅಷ್ಟೇ ಬೇರೇನು ಬೈಯಲ್ಲ ಏನು ಬೈಯಲ್ಲ ಆಯ್ತು ಸರಿ ಥ್ಯಾಂಕ್ ಯು ದೊಡ್ಡಮ್ಮನಿ ಕೊಡಿ ಇಲ್ಲಿ ನಿಮ್ಮ ಹೆಸರು ಯಶೋದ ಯಶೋದಮ್ಮ ಏನು ಮಾಡ್ಕೊಂಡಿದ್ದೀರಾ ಮನೆ ಕೆಲಸ ಮಾಡ್ಕೊಂಡಿದ್ದೆ ಮನೆ ಕೆಲಸ ಯಜಮಾನ್ರು ಅವರು ಗದ್ದೆ ಕೆಲಸಕ್ಕೆ ಹೋಗ್ತಾರೆ ಗದ್ದೆ ಕೆಲಸ ಕೊಡ್ತಾರೆ ಮಕ್ಕಳು ಮಕ್ಕಳು 3 ಏನು ಮಾಡ್ಕೊಂಡಿದ್ದಾರೆ ಒಬ್ಬ ಮಗಳು ಮದುವೆ ಮಾಡಿಕೊಟ್ಟವಿ ಒಬ್ಬ ಮಗ ಓದ್ತಾನೆ ಮಗಳು ಓದ್ತಾಳೆ ನಿಮ್ಗೆ ಎಷ್ಟು ವರ್ಷ ಮದುವೆಯಾಗಿ 30 ವರ್ಷ ಆಯ್ತು 30 ವರ್ಷ ಆಯ್ತಾ ಈ ವರ್ಷಕ್ಕೆ 30 ನೆಕ್ಸ್ಟ್ ವರ್ಷಕ್ಕೆ 30 ಈ ವರ್ಷಕ್ಕೆ 35 ಈ ವರ್ಷ 30 ಸೆಲೆಬ್ರೇಷನ್ ಇತ್ತ ಮನೆಯಲ್ಲಿ 30ಕ್ಕೆ ಹೌದಾ ಮಾಡಿದ್ವಿ ಮೊನ್ನೆ ಡ್ಯಾನ್ಸ್ ಎಲ್ಲ ಮಾಡಿದ್ದೀರಾ ನೀವು ಮತ್ತೆ ಯಜಮಾನ್ ಡ್ಯಾನ್ಸ್ ಮಾಡಿದ್ವಿ ಯಾವಾಗ ಮಾಡ್ತಿರ್ತೀರಾ ಡ್ಯಾನ್ಸು ಯಾವ ಸಾಂಗಿಗೆ ಜಾಸ್ತಿ ಡ್ಯಾನ್ಸ್ ಮಾಡೋದು ಎಲ್ಲ ಸಾಂಗಿಗೂ ಮಾಡ್ತೀವಿ ಮನ್ಯಾಗ ಖುಷಿ ಆದಾಗ ನೀವು ಡ್ಯಾನ್ಸರಾ ಮನೆಗೆ ಮಾಡಿದ್ರೆ ಡ್ಯಾನ್ಸರ ನಿಮ್ಮ ಖುಷಿ ಬಂದ್ರೆ ಡ್ಯಾನ್ಸ್ ಖುಷಿ ಬಂದಾಗ ಡ್ಯಾನ್ಸ್ ಮಾಡ್ತೀರಾ ಯಾವಾಗೆಲ್ಲ ಖುಷಿ ಬರುತ್ತೆ ಸಂಜೆ ಮೇಲೆ ಬರುತ್ತಾ ಬೆಳಿಗ್ಗೆನೆ ಬಂದಿರ ಎಲ್ಲ ಕೆಲಸಕ್ಕೂ ಬರ್ತದೆ ಖುಷಿ ಹೌದಾ ಅಂದ್ರೆ ಅವ್ರು ಹೇಳುದು ಎಲ್ಲ ಕೆಲಸನ ಖುಷಿಯಿಂದ ಮಾಡ್ತಾರೆ ಅಂತ ಖುಷಿಯಿಂದ ಮಾಡೋದು ಅಲ್ವಾ ಓಕೆ ಮದುವೆ ದಸರಲ್ಲಿ ಎಲ್ಲಾದ್ರೂ ಹೋಗಿದ್ದೀರಾ
ಎಲ್ಲಿ ಹೋಗಿದ್ದೀರಾ ಅಕ್ಕ? ಜೋಗ ಮಡಿಕೇರಿ ಎಲ್ಲ ಓಹೋ, ಜೋಗಕ್ಕೆಲ್ಲ ಹೋಗವ್ರಂತಕ್ಕೆ ಇವರು, ಮಡಿಕೇರಿಗೆಲ್ಲ ಹೋಗವ್ರಂತೆ. 3 ಜನ ಮಕ್ಕಳಲ್ವಾ? ಮತ್ತೆ ಬೇರೆ ಇನ್ನೊಂದು ಜಾಗಕ್ಕೆ ಎಲ್ಲಿ ಹೋಗಿದ್ದೀರಾ? ಎಲ್ಲಿ ಇಲ್ಲ ಹೋಗ್ಬೇಕು ಬಟ್ ಇಲ್ಲಿ ಹೋಗ್ಬೇಕಾ? ಓಕೆ, ಮದುವೆ ದೋಸದ್ರಲ್ಲಿ ನೀವು ಅವ್ರಿಗೆ ಮುತ್ತು ಕೊಟ್ಟಲ್ಲ, ಅವ್ರಿಗೆ ನಿಮ್ಗೆ ಮುತ್ತು ಕೊಟ್ರಾ? ನಾನೇ ಕೊಟ್ಟಿದ್ದೆ. ಓ, ಅಂದ್ರೆ ನಾ ಸಣ್ಣಳು ಇದ್ದ ನಾನೇ ಕೊಡ್ತಿದ್ದೆ ಜಾಸ್ತಿ. ನಮ್ಮ ಅಪ್ಪಾಜಿಗೆ ಭಾಳ ಖುಷಿ ಆಯ್ತು. ಅವ್ರು ನೋಡಿ. ಅವರೆಲ್ಲ ನೋಡಿದಾರೆ ನಾನು ಎಷ್ಟು ವಯಸ್ಸಿನಾಗಿದ್ದಾಗ ಆಗಿದ್ದೆ ಅಂತ. ಇರಲಿ, ಖುಷಿಯಾಗಿದ್ದೀರಲ್ವಾ? ಸೂಪರ್. ನಿಮ್ಗೆ ಎಷ್ಟು ವರ್ಷದಾಗ ಮದುವೆಗೆ? ನಮಗೆ ಈಗ 4 ವರ್ಷ ಆಯ್ತು. ನೀವು ಎಷ್ಟು ವಯಸ್ಸಿಗೆ ಮದುವೆ ಆದ್ರಿ? ನಾವು 20 ವರ್ಷ ಮದುವೆ. 20 ವರ್ಷ ಮದುವೆ ಆದ್ರಾ? ಓಕೆ, ಯಜಮಾನ್ರು ಏನು ಮಾಡ್ತಿದ್ದಾರೆ? ಯಜಮಾನ್ರು ಹೊರ ಮನೆ ಕೆಲಸ ಮಾಡ್ತಾರೆ. ಹೌದಾ? ಮಗು ಹೆಸರು? ಮಗನ ಹೆಸರು ಮನ್ನಿತ್ತು. ಒಬ್ಬನೇನಾ? ಇಬ್ಬರು. ಇನ್ನೊಬ್ಬ? ಧನುಷ. ಅವ್ನು ದೊಡ್ಡ ಸ್ಕೂಲ್ ದೊಡ್ಡವನಾ? ಓಕೆ ಓಕೆ. ನೀವೆಲ್ಲೂ ಹೋಗಿಲ್ವಾ ಮದುವೆ ಸೋದರಲ್ಲಿ? ನಾವೆಲ್ಲಿ ಹೋಗಿಲ್ಲ. ಯಾಕೆ? ಎಲ್ಲಿ ಹೋಗೋ ಟೈಮ್ ಇದ್ದಿದ್ದೀರ, ಕೊರೋನಾ ಟೈಮ್ನಲ್ಲಿ ಆಗಿದ್ದು. ಓ, ಹಾಗಿದ್ರೆ ಪರವಾಗಿಲ್ಲ, ಮನೆಯಲ್ಲಿದ್ದರಲ್ವಾ? ಓಕೆ, ಸೂಪರ್. ಅಜ್ಜಿ ನಮಸ್ತೆ. ನಮಸ್ತೆ ನಿಮ್ಮ ಯಜಮಾನ್ರ ಹೆಸರು? ನರಸಿಂಹಮೂರ್ತಿ. ನರಸಿಂಹಮೂರ್ತಿ. ನಿಮ್ಮ ಹೆಸರು? ರಾಧಮ್ಮ. ರಾಗಮ್ಮ. ನಿಮ್ದು ಲವ್ ಮ್ಯಾರೇಜ್ ಅಂತ ಹೌದಾ? ಅಲ್ಲ ಸರ್, ಅರೇಂಜ್ ಮ್ಯಾರೇಜಾ? ಯಾರು ಮ್ಯಾರೇಜು? ಅವರಪ್ಪ ಅವರಮ್ಮ. ಅವರಪ್ಪ ಬಂದಿದ್ರು? ಅವರಪ್ಪ ಅಮ್ಮ ನಿಮ್ಮ ಮನೆಗೆ? ಹೌದು ಸರ್, ಬಂದಿದ್ರು. ನೋಡಿದ ತಕ್ಷಣ ಒಪ್ಕೊಂಡ್ರಾ? ಒಪ್ಪಿದ್ರು ಸರ್. ಒಪ್ಪಿದ್ರಾ? ಹೆಂಗಿದ್ರು ಅತ್ತೆ ಮನೆಯಲ್ಲಿ? ಜೋರಿದ್ರ ಪಾಪ ಇದ್ರ? ಚೆನ್ನಾಗಿದ್ರು ಸರ್. ಚೆನ್ನಾಗಿದ್ರಾ? ನಿಮ್ಮ ಚೆನ್ನಾಗಿ ನೋಡ್ಬೋದು? ಹ್ಞೂ ಸರ್. ಜಗಳಾಡ್ತಿದ್ರಂತ ಅತ್ತೆ ಸೊತ್ತೆ ಜಗಳ? ಇಲ್ಲ ಸರ್, ಅದು ಸೊಸೆ ಜಗಳ ಏನಿಲ್ಲ. ನಿಜ? ನಿಜ. ದೇವರಣಿಗೆ? ದೇವರಣಿಗೆ ಸರ್. ಸೂಪರ್. ನೀ ಜಗಳ ಆಡ್ತಿರ್ಲಿಲ್ಲ ಅಂತ ಆಯ್ತು. ಚೆನ್ನಾಗಿ ಜಗಳ ಆಡ್ತಿದ್ರು. ಇಲ್ಲ ಅಂತಾರೆ, ಜಗಳನೇ ಇಲ್ಲ ಅಂತ ಎಲ್ಲ ಗೊತ್ತಾಗುತ್ತೆ ನನಗೆ. ಅಕ್ಕ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸಾವಿತ್ರ. ಸಾವಿತ್ರಿ. ನಿಮ್ಗೆ ಎಷ್ಟು ವರ್ಷದ ಮದುವೆಗೆ? 24 ವರ್ಷ. ಎಲ್ಲಿದ್ದಾರೆ ನಿಮ್ಮ ಯಜಮಾನ್ರು? ಇಲ್ಲೇ ಇದು ನಮಸ್ತೆ. ಏನು ಅವ್ರ ಹೆಸರು? ಪ್ರಕಾಶ್. ಪ್ರಕಾಶ್ ಅಂತನಾ? ಏನು ಮಾಡ್ಕೊಂಡಿದ್ದಾರೆ? ವ್ಯವಸಾಯ ವ್ಯವಸಾಯನ? ತುಂಬ ಸಾಫ್ಟ್ ಅನ್ಸ್ತಾರೆ ನಿಮ್ಮ ಯಜಮಾನ್ರು. ಸಾಫ್ಟ್ ಏನಿಲ್ಲ. ಹಾಂ, ಕ್ಯಾಮ್ರಾ ಮುಂದೆ ಸಾಫ್ಟು, ಮನೆಯಲ್ಲಿ ಹಾರ್ಡ್. ಬೈತಾರಾ ಮನೆಯಲ್ಲಿ? ಬೈಯೋದೇನಿಲ್ಲ, ಕೆಲಸ ಆಗಲಿಲ್ಲ ಅಂದ್ರೆ ಬೈತಾರಾ? ಹೌದಾ? ಎಷ್ಟು ಜನ ಮಕ್ಕಳು ನಿಮಗೆ? 2 ಮಕ್ಕಳು. ಏನು ಮಾಡ್ಕೊಂಡಿದ್ದಾರೆ? ITI ಮಾಡಿ ಬೆಂಗಳೂರಲ್ಲಿದ್ದಾನೆ. ಹಾಂ, ಇನ್ನೊಬ್ಬ ಮನೇಲಿ. ಮನೇಲಿದೆ. ಓಕೆ, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಸಂಗೀತ ಶ್ರೀಕಾಂತ್. ಸಂಗೀತ. ಏನು ಮಾಡ್ತಿದ್ದೀರಾ? ಹೌಸ್ ವೈಫ್, ಮನೆಯಲ್ಲೇ ಇದೆ. ಯಜಮಾನರು ಇದ್ದಾರೆ. ಇವ್ರ? ಹೌದಾ? ನಮಸ್ತೆ. ಯಜಮಾನ್ರು ಏನು ಮಾಡ್ತಾರೆ? ಪ್ರಾವಿಷನ್ ಸ್ಟೋರು ಮತ್ತು CSCಲಿ ವರ್ಕ್ ಮಾಡ್ತಾರೆ. ನಿಮ್ಮ ಸೊಸೆನವರು? ಓಕೆ 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 ಓಕೆ. ನಿಮ್ಮ ಮಕ್ಕಳು? ಒಬ್ಬನೇನಾ? ಏನೋ ಹೆಸರು? ಚಿರಾಗ್ ಭಾರ್ಗವ್. ಚಿರಾಗ್ ಏನು ಓದ್ತಿದ್ದಾನೆ? ಇಲ್ಲ, LKGಗೆ, ಇದು ಅಂಗನವಾಡಿಗೆ ಹೋಗ್ತಾ ಇದ್ದಾನೆ. ಅಂಗನವಾಡಿಗೆ ಹೋಗ್ತಿದ್ದಾನಾ? ಓಕೆ, ಸೂಪರ್. ಆಕೆ ನಿಮ್ಮ ಹೆಸರು? ಆಶಾ. ಆಶಾ. ಏನು ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಯಜಮಾನ್ರ ಹೆಸರು? ಸುನಿಲ್. ಅವ್ರು ಏನು ಮಾಡ್ಕೊಂಡಿದ್ದಾರೆ? ಅವರು ಮಾಸ್ಟ್ರು. ಮಾಸ್ಟ್ರಾ? ಮನೇಲಿ ಮಾಸ್ಟರ್ ಇರ್ತಾರ ಅಲ್ಲ ಆರಾಮಾಗಿರ್ತಾರ? ಅಲ್ಲ, ಆರಾಮಾಗಿರ್ತಾರೆ, ಕೂಲಾಗಿರ್ತಾರೆ. ಯಾವತ್ತಾದ್ರೂ ಮಾಸ್ಟರ್ ಥರ ಆಗ್ತಾರ ಸಿಟ್ಟು ಬಂದರೆ? ಇಲ್ಲ ಇಲ್ಲ, ಹಾಗೇನಿಲ್ಲ. ಇಲ್ವಾ? ಇಲ್ಲ. ಮತ್ತೆ ಸ್ಕೂಲಿಗೆ ಟೆನ್ಷನ್ನ ತಗೊಬಂದು ಮನೆಯಲ್ಲಿ? ನೋನು ಆ ಥರ ಏನಿಲ್ಲ. ಸ್ಕೂಲಲ್ಲಿ ಮನೆಯಲ್ಲಿ. ಹಾಂ, ಓಕೆ. ಅಂದರೆ ಕಂಪ್ಲೀಟ್ ಫ್ಯಾಮಿಲಿ ಮ್ಯಾನ್ ಅಂತೀರಾ? ಹಾಂ, ಹಾಗೆ. ಮಗಳ ಹೆಸರು? ಸಿರಿ. ಸಿರಿ. ಒಬ್ಬಳೆ ಮಗಳ? ಹಾಂ, ಒಬ್ಬಳೆ ಮಗಳು. ಓಕೆ ಓಕೆ, ಥ್ಯಾಂಕ್ ಯು ಸರ್. ಅಕ್ಕ ನಮಸ್ತೆ. ಹಾಯ್ ಸರ್. ಹಾಯ್, ನಿಮ್ಮ ಹೆಸರು? ರೋಜಾ. ರೋಜಾ? ಯಾವ ರೋಜಾ? ಯಾವ ಊರು ನಿಮ್ಮದು? ಹೊಸ ದೇವರನಾಡಿ. ಓಕೆ, ಮದುವೆ ಇದೆ ನಿಮಗೆ? ಎಲ್ಲಿದ್ದಾರೆ ಯಜಮಾನ್ರು? ಓ, ನೀವೇನಾ? ಓಹೋ, ನಾವು ಚೆನ್ನಾಗಿದ್ದೀರಾ ಸರ್? ಸೊ ಮಕ್ಕಳು? ಒಬ್ಬನೇ ಕೌಶಿಕ್ ಅಂತ. ಹಾಂ, LKGಗೆ ಹೋಗ್ತಿದ್ದಾನೆ. LKGಗೆ ಹೋಗ್ತಿದ್ದಾನಾ? ಓಕೆ, ಆರಾಮಾಗಿ. ಎಷ್ಟು ವರ್ಷದ ಮದುವೆಗೆ? 7 ವರ್ಷ ಆಯ್ತು. 7 ವರ್ಷ ಆಯ್ತು. ಹೆಂಗಿದೆ 7 ವರ್ಷದ ಜೀವನದ ಪಯಣ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಆರಾಮಾಗಿದ್ದೀರಾ? ಖುಷಿಯಾಗಿದ್ದೀರಾ? ಖುಷಿಯಾಗಿದೆ. ಸೂಪರ್. ಅಕ್ಕನಿಗೆ ಪಾಸ್ ಮಾಡಿ. ನಮಸ್ತೆ ಅಕ್ಕ. ನಮಸ್ತೆ. ಏನಕ್ಕ ನಿಮ್ಮ ಹೆಸರು? ತನುಜ. ಏನು ಓದ್ತಿದ್ದೀರಾ? ಸೆಕೆಂಡ್ PU ಮುಗೀತು. ಸೆಕೆಂಡ್ PU ಮುಗೀತಾ? ನೆಕ್ಸ್ಟ್ ಏನು ಮಾಡಬೇಕು ಅಂತಿದ್ದೀರಾ? ಡಿಗ್ರಿಗೆ ಹೋಗ್ಬೇಕು ಅಂತಿದ್ದೀವಿ. ಡಿಗ್ರಿಗೆ ನಿಮ್ಮ ಹಾಬೀಸ್ ಏನು? BA. ಏನು ಕೆಲಸ ಮಾಡಬೇಕು ಅಂತಿದ್ದೀರಾ? ನೋಡಬೇಕು. ನೋಡಬೇಕಾ? ಓಕೆ, ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ಕವನ. ಕವನ. ಕವನ ಏನು ಮಾಡ್ಕೊಂಡಿದ್ದೀರಾ? ನಾವು ಸೆಕೆಂಡ್ PU ಮುಗೀತು ಸರ್. ನೆಕ್ಸ್ಟ್ ಡಿಗ್ರಿ ಅಡ್ಮಿಷನ್ ಆಗಬೇಕು. ಡಿಗ್ರಿಯಾ? ಯಾವ ಊರು ನಿಮ್ಮದು? ಇದೇ ಊರು ಸರ್. ನಿಮ್ಮದು ಏನು ಡೆಸ್ಟಿನಿ? ಏನಾಗಬೇಕು ಅಂತ? ಕಾಮರ್ಸ್ ಮಾಡಿದ್ದೀನಿ ಸರ್. ನೆಕ್ಸ್ಟ್ BCom ಮಾಡಿ ಓದಬೇಕು. ನೆಕ್ಸ್ಟ್ MCom ಎಲ್ಲ. ಹೌದಾ? ಹಾಂ ಸರ್. ಮನೇಲಿ ಯಾರೆಲ್ಲಿದ್ದಾರೆ? ಮನೇಲಿ ಅಪ್ಪ ಅಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅತ್ತಿಗೆ ಅಣ್ಣರು ಅಕ್ಕರು ಎಲ್ಲರೂ ಇದ್ದೀವಿ ಸರ್. ಎಲ್ಲರಿದ್ದಾರ? ಯಾರು ನಿಮ್ಮ ಫೇವ್ರೇಟ್ ಮನೆಯಲ್ಲಿ? ಮನೇಲಿ ಅಪ್ಪ ಅಮ್ಮ. ಅಪ್ಪ ಅಮ್ಮ ಫೇವ್ರೇಟಾ? ತಮ್ಮ ಅಕ್ಕ ತಂಗಿ ಯಾರಿಲ್ವಾ? ಇದ್ದಾರೆ ಸರ್. 2 ಅಕ್ಕ 1 ತಮ್ಮ ಇದ್ದಾನೆ.
ಒಬ್ರು ಅಕ್ಕ ಒಬ್ಬ ತಮ್ಮ ಇದ್ದಾನ? ಒಬ್ಬ ತಮ್ಮ, ಇಬ್ಬರು ಅಕ್ಕರೆ. ತಮ್ಮ ಪಾಪ ಇದ್ದಾನ? ಫಸ್ಟ್ ಪಿ ಯು ಸರ್ ಇವಾಗ. ಫಸ್ಟ್ ಪಿ ಯು ಸರ್ ಇದ್ದಾನ? ಓಕೆ, ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು? ಮಮತಾ ಸರ್. ಮಮತಾ ಏನು ಮಾಡ್ಕೊಂಡಿದ್ದೀರಾ? ನಾವು ಬಿ ಎ ಮಾಡಿದ್ವಿ ಸರ್. ನೀವು ಬಿ ಎನಾ? ನೆಕ್ಸ್ಟು? ನೆಕ್ಸ್ಟ್ ಏನಿಲ್ಲ ಸರ್, ಮನೇಲಿದೆ. ಇಬ್ರು ಅಕ್ಕ ತಂಗಿನಾ? ಹೌದಾ? ಓಕೆ ಓಕೆ ಓಕೆ. ನಿಮಗೆ ತಮ್ಮ ಇದ್ದಾನಲ್ವ ಇಬ್ರಿಗೂ? ಹಾಂ ಸರ್. ನೀವು ಅಕ್ಕ, ನೀವು ತಂಗಿ, ನಿಮಗೆ ತಮ್ಮ, ಇನ್ನೊಬ್ಳು ತಂಗಿ ಇದ್ದಾಳೆ ಸರ್. ನೀವು 4 ಜನ ಮಕ್ಕಳಾ? ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅಕ್ಕ ಹೇಳೋಣ ಚೆನ್ನಾಗಿದೆಯಾ ಅಕ್ಕ? ಹೇಳೋಣ. ಅಕ್ಕ ಎಲ್ಲಕ್ಕ ನಿಮ್ಮ ಮನೆ? ನಮ್ಮ ಮನೆ ಇಲ್ಲೇ ಎದುರುಗಡೆ ಇದೆ ಕಡೆ. ಓ, ಮುಂದ್ಗಡೆ ಇರೋದಾ? ಓ, ಎಲ್ಲಿದ್ದಾರೆ ಯಜಮಾನ್ರು? ನಮ್ಮ ಯಜಮಾನ್ರಿಲ್ಲ. ಹೌದಾ? ಎಷ್ಟು ವರ್ಷ ಆಯ್ತು? ಯಜಮಾನ್ರು ತೀರ್ಕೊಂಡು ಹೋಗಿದ್ದಾರೆ. ಎಷ್ಟು ವರ್ಷ ಆಯ್ತು? ಈಗ 9 ವರ್ಷ ಆಯ್ತು. ಮಕ್ಕಳು ಹೇಗಿದ್ದಾರೆ? ಮಕ್ಕಳಿಲ್ಲ ಸರ್, ಮಕ್ಕಳಿಲ್ಲ. ನಮ್ಮ ಯಜಮಾನ್ರು ತೀರ್ಕೊಂಡು ಹೋಗಿದ್ದಾರೆ. ನಾವು ಕೂಲಿ ಮಾಡಿ ಜೀವನ ಮಾಡ್ತಾ ಇದ್ದೀವಿ ನೋಡಿ ಸರ್. ಬಟ್ ಜೀವನ ಕೂಲಿ ಮಾಡ್ತೀವಿ ಸರ್, ಹೊಲಕ್ಕೆ ಹೋಗ್ತೀವಿ. ಅಪ್ಪ ಅಮ್ಮರ ಮನೆಗೆ ಐತೇನೆ ಈಗ. ಹೌದಾ? ತಮ್ಮರು ಅಪ್ಪ ಅಮ್ಮ ಇದ್ದಾರೆ, ಅವ್ರ ಜೊತೆಗೆ ಐತೇನೆ ಸರ್. ಅವರಿದ್ದಾಗ ಅಂದ್ರೆ ಮನೆಯಲ್ಲಿ ಅವರೇ ನೋಡ್ಕೊತಿದ್ರಲ್ವಾ? ಅವರೇ ನೋಡ್ಕೊಂತ. ಬಟ್ ಅದೇ ಕಷ್ಟ, ಅವ್ರು ಹೋದ್ಮೇಲೆ ತೊಂದರೆ ಕಷ್ಟ ಆಗಿಲ್ವಾ ನಿಮಗೆ? ಕಷ್ಟ ಆಗೈತೆ ಸರ್. ನಮ್ಮ ತಂಗಿ ಮಗಳು ಸಾಕ್ಯನ್ನೋದನಿ, ಅವಳೇ ನನ್ನ ಮಗಳು ಅಂತ ತಿಳ್ಕೊಂಡೆ. ತಂಗಿ ಮಗಳ ಏನವ್ರ ಹೆಸರು? ಶ್ರೀದೇವಿ. ಓಕೆ, ಹೇಗಿದ್ದೀರಾ? ಖುಷಿಯಾಗಿದ್ದೀರಲ್ವಾ? ಆರಾಮಾಗಿದ್ದೀರಲ್ವಾ? ಸರ್. ಓಕೆ ಓಕೆ ಅಮ್ಮ, ಥ್ಯಾಂಕ್ ಯು. ಸರ್. ಸರ್ ನಮಸ್ತೆ ಸರ್. ಹೇಗಿದ್ದೀರಾ? ಆರಾಮಿದ್ದೀನಿ ಸರ್. ಆರಾಮಿದ್ದೀರಾ? ನಿಮ್ಮ ಹೆಸರು? ನನ್ನ ಹೆಸರು ಪ್ರಾಣೇಶ್ ಅಂತ. ಪ್ರಾಣೇಶ್? ಹೌದು. ನಿಮ್ಮ ಮನೆಯವ್ರ ಹೆಸರು? ರೂಪಾ ಪ್ರಾಣೇಶ್ ಅಂತ. ರೂಪ ಪ್ರಾಣೇಶ್ ಅವರು ಎಲ್ಲಿದ್ದಾರೆ? ನಮ್ಮದು ಹೊಸದೇವರ ಹೊನ್ನಾಳಿ ಆ ಕಡೆ ಬರುತ್ತೆ. ಇದು ಮೂಲ ಊರು. ಹಿಂದ್ಗಡೆ ನದಿ ಬರುತ್ತೆ. ಹೌದು, ನೋಡಿದೆ. ಹಿಂಗಾಗಿ ಮೇಲ್ಗಡೆ ಹೊಸದೇವರ ಹೊನ್ನಾಳಿ, ಹಳೆ ದೇವರ ಹೊನ್ನಾಳಿ ಅಂತ ಎರಡಿದೆ. ನಾವೆಲ್ಲ ಈಗ ಹೋಗಿ ಸುಮಾರು ವರ್ಷ ಆಯ್ತು ಆ ಕಡೆ ಹೊಸ ಊರಿಗೂ. ಹೌದಾ? ಮೇಡಮ್ ಮನೇಲಿ ಬೈತಾರ ಏನಾದ್ರು ಆದ್ರೆ? ಏನಕ್ಕೆ ಇದ್ದಿದ್ದೆ ಅಲ್ಲ ಸರ್, ಹೆಣ್ಮಕ್ಳು ಬೈತಾ ಇರ್ತಾರೆ, ನಗ್ತಾ ಇರ್ತಾರೆ. ಹಿಂಗೆ ಯಾರು ಅವರೇ ಕಾಂಪ್ರಮೈಸ್ ಬರ್ತಾರೆ, ನೀವು ಹೋಗ್ತೀರಾ? ಹಾಗೇನಿಲ್ಲ ಸರ್, ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ? ಸೊ ಖುಷಿಯಾಗಿದೆಯಾ? ಆರಾಮಾಗಿ. ಮಕ್ಕಳು ಎಷ್ಟು ಜನ ಇದ್ದಾರೆ? ಮಕ್ಕಳಿಬ್ಬರು ಸರ್. ಮಗಳು ದೊಡ್ಡವಳು, ಅವಳು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ. BA ಆಗಿ ಮದುವೆ ಆಯ್ತು 2 ವರ್ಷ ಆಗಿ. ಓ, ಸೂಪರ್. ಅವರು ಸಿಮೆನ್ಸ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಳೆ. ಮಗ ಒಬ್ಬ, ಒಂದು BA ಆಗಿದೆ, ಅವನು ಲಾಸ್ಟ್ ಮಿನಿಟ್ ಅಂತ ಆ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ರಂಗನಾಥ್ ಅಂತ ಸರ್. ರಂಗನಾಥ್, ನೀವು ಏನು ವರ್ಕ್ ಮಾಡ್ತಿದ್ದೀರಾ? ನಾವು ಫಾರ್ಮಸಿ ವರ್ಕ್ ಮಾಡ್ತೀವಿ. ಎಷ್ಟು ವರ್ಷದಿಂದ ಫಾರ್ಮಸಿಲಿ ಇದ್ದೀರಾ? ಸರ್ ಒಂದು 12 ಇಯರ್ಸ್ ಮೇಲೆ ಆಯ್ತು ಸರ್. 12 ಇಯರ್ಸ್ ಮೇಲೆ ಆಯ್ತಾ? ಈಗ ಮುಂಚೆ ಅಂದರೆ ನೀವು ಇದಕ್ಕಿಂತ ಮುಂಚೆ ಓದ್ತಾ ಇದ್ದೀವಿ. PUC ಮುಗಿಸಿದ ತಕ್ಷಣನೇ ಜಾಯ್ನ್ ಆಗಿದ್ದೆ ಫಾರ್ಮಸಿಗೆ. ಸೊ ಇಲ್ಲೇ ಇದ್ದೀರಾ? ಇದೇ ಬ್ರಾಂಚಲ್ಲಿ ಇದ್ದೀರಾ? ಇಲ್ಲ ಸರ್, ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ದೆ. ಇಲ್ಲಿ ಬಂದು 5 ಇಯರ್ ಆಯ್ತು. 5 ಇಯರ್ ಆಯ್ತಾ? ಸೊ ಹೆಂಗೆ ನಡೀತಿದೆ ಸರ್ ಕೆಲಸ ಎಲ್ಲ? ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಕಂಫರ್ಟೇಬಲ್ ಆಗಿದೆಯಾ? ಕಂಫರ್ಟಬಲ್. ಆರಾಮಾಗಿದೆಯಾ? ಆರಾಮಾಗಿದೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಕಾಂತಣ್ಣ ನಮಸ್ತೆ. ನಮಸ್ತೆ ಸರ್. ಕಾಂತಣ್ಣ ಏನು ಮಾಡ್ಕೊಂಡಿದ್ದೀರಾ? ಸರ್ ನಾವು ಒಂದು ಪ್ರಾವಿಷನ್ ಸ್ಟೋರ್ ಇದೆ, ಕ್ಯಾಶ್ ಟು ಇನ್ಕಮ್ಮು ಆ ಥರ ಒಂದು ನಾಗರಿಕ ಸೇವಾ ಕೇಂದ್ರ ಇದೆ. ಸೊ 2 ಜೊತೆಗೆ ಮಾಡ್ತೀವಿ. 2 ಜೊತೆಗೆ ಮಾಡ್ತಿದ್ದೀರಾ? ಓಕೆ, ಎಲ್ಲಿದ್ದಾರೆ ನಮ್ಮ ವೈಫ್ ಎಲ್ಲಿದ್ದಾರೆ? ಇಲ್ಲಿದ್ದಾರೆ. ವೈಫ್ ಹೇಗಿದ್ದಾರೆ? ಚೆನ್ನಾಗಿದ್ದಾರಲ್ಲ ಸರ್. ಪಾಪ ಇದ್ದಾರಾ, ಜೋರಿದ್ದಾರಾ? ಏನು ಸರ್? ಪಾಪ ಇದ್ದಾರಾ ಮನೆಯಲ್ಲಿ? ಸಾಫ್ಟಾ? ನೀವು? ನಾವು ಸ್ವಲ್ಪ ಜೋರ. ಸ್ವಲ್ಪ ಜೋರ. ಬಟ್ ನೋಡುವಾಗ ನೀವು ತುಂಬ ಸಾಫ್ಟ್ ಥರ ಕಾಣಿಸ್ತೀರ. ಹಂಗೆ ಸರ್ ಅದು. ಸೊ ಹಿಂಗಿದೆ ಮದುವೆ ಆದಮೇಲೆ ಜೀವನ? ಚೆನ್ನಾಗಿದೆ ಸರ್, ಮದುವೆ ಆದಮೇಲೆ ಜೀವನ. ಖುಷಿಯಾಗಿದ್ದೀರಾ? ಖುಷಿಯಾಗಿದೆ ಸರ್. ಓಕೆ, ಸೂಪರ್. ಓಕೆ ಮೇಡಮ್, ನಮ್ಮ ಅಡುಗೆಯಲ್ಲಿ ಏನು ಐಟಮ್ ಸ್ಪೆಷಲ್ ಆಗಿ ಮಾಡ್ತಿದ್ದೀರೋ? ಕ್ಯಾರೆಟ್ ಹಲ್ವಾ ಮಾಡ್ತಿದ್ದೀರಾ? ಹಾಗಾದರೆ ಬನ್ನಿ ಶುರು ಮಾಡೋಣ. ಓಕೆ ಮೇಡಮ್, ನಮ್ಮ ಅಡುಗೆಯಲ್ಲಿ ಏನು ಸ್ಪೆಷಲ್ ಮಾಡ್ತಿದ್ದೀರಾ? ಇವತ್ತು ಒಂದು ಕ್ಯಾರೆಟಿಂದ ಸಿಹಿ ತಿಂಡಿ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ವಿ. ಕ್ಯಾರೆಟ್ ಹಲ್ವಾ ಮಾಡ್ತಿದ್ದೀರಾ? ಶುರು ಮಾಡೋಣ. ಮೊದಲಾಗಿ ಏನು ಮಾಡಬೇಕು? ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ಸ್ವಲ್ಪ ಕರ್ಕೊಳ್ತೀನಿ. ಹಾಕಿದೆ ಮೇಡಮ್ ಇದನ್ನ? ಹಾಕಿ ಸರ್. ಸೊ ಇದು ತುಪ್ಪ ಮನೇಲೆ ಮಾಡಿದ್ದ? ಹಾಂ, ಮನೆಯಲ್ಲೇ ಮಾಡಿ. ಹೌದಾ? ಹೌದಾ? ಸೊ ಹಾಗಾದರೆ ತುಪ್ಪ ಬೆಣ್ಣೆಲ್ಲ ನೀವು ನಿಮ್ಮ ಮನೆಯಲ್ಲೇ ಮಾಡ್ತೀರಾ? ಮನೇಲಿ ಮಾಡ್ತೀವಿ. ಬೇರೆ ಎಲ್ಲ ಸ್ವೀಟ್ ಮಾಡ್ತೀರಾ? ಹೋಳಿಗೆ, ಪಾಯಸ, ಜಾಮೂನು ಇದೆಲ್ಲ ಮಾಡ್ತೀರಾ? ಹಲ್ವಾ ಅದು ಮಾಡ್ತಾರೆ ಸರ್, ಕ್ಯಾರೆಟ್ ಹಲ್ವಾ. ನೆಕ್ಸ್ಟು ಇದು ಇದು ಬಾದಾಮಿಯದ್ದು. ನೀವು ಮಾಡೋ ಅಡುಗೆ ನಿಮ್ಮ ಯಜಮಾನರಿಗೆ ಯಾವ್ದು ಫೇವ್ರೇಟ್?
ಅವರಿಗೆ ಜಾಸ್ತಿ ಕೇಳೋದು ಅಂತ ಹೇಳಿದರೆ ಮೊಸರು ಅನ್ನನೇ ಜಾಸ್ತಿ ಕೇಳೋದು. ಸ್ವೀಟ್ ಅಂದರೆ ಯಾವಾಗಾದ್ರೂ ಒಂದ್ಸರಿ ಕ್ಯಾರೆಟ್ ಹಲ್ವಾ ಇದನ್ನೇ ಕೇಳೋದು ಅವರು. ಹಾಂ, ಇನ್ನು ಜಾಸ್ತಿ ಇಷ್ಟಪಡೋದಂದ್ರೆ ಮೊಸರು ಅನ್ನನೇ. ಮೊಸರು ಮಾಡೋದು ಮನೇಲಿ? ಇವರೇ. ಮೊಸರು ಅವರೇ. ಯಾರು ರೈಸ್ ಮಾಡೋದು? ಇಬ್ಬರು ಮಾಡ್ತೀವಿ. ವೈಟ್ ರೈಸ್ ಮಾಡ್ತೀರಾ ನೀವು? ಹೌದಾ, ವೈಟ್ ರೈಸ್ ಎಲ್ಲ ಮಾಡ್ತೀರಾ? ಮನೇಲಿ ಅನ್ನ ಸಾಂಬಾರು ಮಾಡಲೇಬೇಕಲ್ಲ ಸರ್. ಇದೇ ತುಪ್ಪಕ್ಕೆ ನಾನು ಇದನ್ನು ಕ್ಯಾರೆಟ್ ತುರ್ಕೊಂಡಿದ್ದೀವಲ್ಲ ಅದನ್ನು. ಇದೆಲ್ಲ ವೈಟ್ ರೈಸ್ ಎಲ್ಲ ಮಾಡ್ತೀರಲ್ವ ನೀವು? ಬೇರೆ ಫ್ರೈಡ್ ರೈಸ್ ಮೇಡಮ್? ಆ ಥರ ಏನು ಮಾಡ, ಬರೀ ರೈಸು, ಅನ್ನ ಸಾಂಬಾರು, ಚಿತ್ರಾನ್ನ, ರೈಸು, ಪಲಾವು, ಟೊಮೊಟೊ ಬಾತು, ಆ ರೀತಿ ಮಸಾಲ ರೈಸು. ಬಿಸಿಬೇಳೆ ಬಾತ್ ಮಾಡ್ತೀರಾ? ಹಾಂ, ಬಿಸಿಬೇಳೆ ಬಾತ್. ಇವತ್ತು ಬಿಸಿಬೇಳೆ ಬಾತ್ ಸರ್. ಹಾಂ ಹಾಂ, ಇನ್ನೂ ಸ್ವಲ್ಪ ತುಪ್ಪ ಹಾಕ್ತೀನಿ. ಹಾಂ, ಅದು ಯಾಕೆಂದರೆ ಅವ್ನು ಡ್ರೈ ಫ್ರೂಟ್ಸ್ ಕರ್ಕೊಳಕ್ಕೆ ಅಷ್ಟೇ ಹಾಕಿದ್ದೀನಲ್ಲ, ಈಗ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗ್ಬೇಕು ಅಂತ. ಇದು ಬೇಗ ಇರೋದು ಸ್ವಲ್ಪ ಸಣ್ಣಗೆ ತುರ್ಕೋಬೇಕಾಗಿದೆ. ನಿಮಗೇನು ತಿಂಡಿ ಇಷ್ಟ ಸರ್? ನನಗೆ ವೈಟ್ ರೈಸ್. ವೈಟ್ ರೈಸ್? ಬರೀ ರೈಸೇ? ಹಾಂ, ಬರೀ ರೈಸು. ರೈಸಿಗೆ ಹಾಲು ಹಾಕಿ ತಿಂತೀನಿ ನಾನು ಬಟ್ಲಲ್ಲಿ. ಫುಲ್ಲು ಕುಡಿತೀನಿ ಬೆಳಿಗ್ಗೆ. ಅಲ್ಲ, ಹಾಲು ಕುಡಿದ್ರೆ ಒಳ್ಳೇದಲ್ಲ. ಒಳ್ಳೇದು, ನನಗೆ ಬ್ಯಾಚುಲರ್ ಅಲ್ಲ ಮೇಡಮ್. ಹಿಂಗೆ ಅಡಿಗೆಲ್ಲ ಮಾಡ್ಲಿಕ್ಕೆ ಅಷ್ಟೊಂದು ಕಷ್ಟ ಆಗುತ್ತಲ್ವ. ಯಾರಿದ್ದಾರೆ ಹೆಣ್ಣು ಮದುವೆ ಬಂದರೆ ಹೆಣ್ಣು ಸಿಗಲ್ಲ, ಅಡುಗೆ ಮಾಡಲಿಕ್ಕೂ ಬರಲ್ಲ. ಅದು ನಾನೇ ಹಾಲು ತರ್ತೀನಿ. ಬ್ಯಾಚುಲರ್ಸ್ ಸರ್ ಚೆನ್ನಾಗಿ ಅಡುಗೆ ಮಾಡೋದು. ಹೌದಾ? ನಾನು ಮಾಡಲ್ಲ, ನನಗೆ ಗೊತ್ತಿಲ್ಲ. ಮತ್ತು ವೈಟ್ ರೈಸ್ ಇಟ್ಟು ಹಾಲು ಹಾಕಿ ಕುಡಿತೀನಲ್ಲ. ಅಮ್ಮ ಹೇಳಿದ್ರೆ ಸ್ಟ್ರಾಂಗ್ ಅದು ತುಂಬ. ತೆಂಗಿನಕಾಯಿ ತುರ್ದು ಹಾಕ್ತೀನಿ ಅದಕ್ಕೆ. ಆಮೇಲೆ ಏಲಕ್ಕಿ ಪುಡಿ ಮಾಡಿ ಹಾಕ್ತೀನಿ. ನಮ್ಮದು ಸೌತ್ ಆಫ್ರಿಕಾ. ಒಂದು ವಾಸನೆ ಜಾಸ್ತಿ ಆಯ್ತು, ವಾಸನೆ, ಹಸಿ ವಾಸನೆ ಹೋಗಿದೆ ಸರ್. ಕಡಿಮೆ ಆಗಿದೆ. ಇಲ್ಲ ನೋಡಿ, ನೀವು ನೋಡಿ, ಹಸಿ ವಾಸನೆ ಹೋಗಿದೆ ನೋಡಿ. ಇಲ್ಲ, ಇದೆ ಸ್ವಲ್ಪ ಇದೆ ಅಲ್ವಾ? ಇವರು ಗೊತ್ತಾಗಿದೆ. ನೀವು ಫಸ್ಟೇ ಮಾಡ್ತೀರಾ? ಇಲ್ಲ ಸರ್, ನಾನು ಮಾಡ್ತಾ ಇರ್ತೀನಿ. ನನಗಿಷ್ಟ ಕ್ಯಾರೆಟ್ ಹಲ್ವಾ. ನಿಮಗಿಷ್ಟ? ನಾನು ಯಾವಾಗಾದರೂ ಫ್ರೀ ಇದ್ದರೆ ನಾನು ಮಾಡ್ಕೊಂಡು ತಿಂತಾನೆ ಇರ್ತೀನಿ. ಹಾಕಿ ಶುರುವಾಯಿತು ಹೂವು ಹಾಲು. ಒಂದು ಅರ್ಧ ಭಾಗ ಹಾಕ್ಬಿಡಿ ಅದನ್ನು. ಅರ್ಧ ಭಾಗ ಸಾಕಾ? ಇನ್ನೊಂದು ಚೂರಿದೆ ಮೇಡಮ್, ಚೂರಿದೆ ಒಂಚೂರು ಹಾಕಿ ಸರ್. ಅರ್ಧ ಭಾಗ ಹೇಳಿದ್ರಲ್ಲ. ಹಾಂ, ಸಕ್ಕರೆ ಹಾಕೋದಾ? ಸರಿ ಸರ್, ಸ್ವಲ್ಪ ಇದಾಗಲಿ. ಸ್ವಲ್ಪ ಇದು ಹೀರ್ಕೊಳ್ಳಿ ಸರ್. ಹಾಲನ್ನೆಲ್ಲ ಹೀರ್ಕೊಂಡು ಗಟ್ಟಿಯಾಗುತ್ತಲ್ಲ, ಸ್ವಲ್ಪ ಬೇಯುತ್ತೆ. ಇಲ್ಲಾಂದರೆ ಹಸಿ 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 ಅದು ಹೆಂಗೆ ಆಗುತ್ತೆ. ಇದಷ್ಟು ಸಾಫ್ಟ್ ಆಗುತ್ತೆ. ಹಸಿ ವಾಸನೆ ಹೋಗಿದೆ. ಈಗ ಬೇಯಬೇಕು ಅಂದರೆ ಸ್ವಲ್ಪ ಹೊತ್ತು ಇದನ್ನು ಹಂಗೆ ಹಾಲಲ್ಲೇ ಸ್ವಲ್ಪ ಇದು ಮಾಡ್ಕೋಬೇಕು. ಮೆತ್ತು ಒಂಥರ ಸಾಫ್ಟ್ ಆಗುತ್ತೆ ಅದು ಬೆಂದಮೇಲೆ ಅಂತ. ಓಕೆ, ನೆಕ್ಸ್ಟು ಸಕ್ಕರೆ ಹಾಕೋ ಸಮಯ. ಕ್ಯಾರೆಟ್ ಹಲ್ವಾಗೆ ಸಕ್ಕರೆ ಅನ್ನೋದು ಭಾಳ ಮುಖ್ಯವಾದ ವಿಷಯ. ಆಮೇಲೆ ಶುಗರ್ ಗೀಗರ್ ಡಯಾಬಿಟಿಸ್ ಆಗಿದ್ರೆ ಸಕ್ಕರೆ ಜಾಸ್ತಿ ಹಾಕ್ತೀವಿ. ಲೆಕ್ಕದ ಅಕ್ಕಿ ಬೆಲ್ಲದಲ್ಲೂ ಮಾಡ್ತಾರೆ ಸರ್. ಇದು ಶುಗರ್ ತಿಂದೇ ಇರೋರು ಬೆಲ್ಲದಲ್ಲೂ ಕೂಡ. ಹ್ಞೂ ಸರ್, ಈಗ ಸಕ್ಕರೆ ಹಾಕೋಣ ಸರ್, ಹಾಕೋಣ. ಬೇಡ, ಅವ್ರು ಶುಗರ್ ಯಾರು ತಿನ್ನೋರು ಏನಾರು ಕ್ಯಾರೆಟ್ ಹಲ್ವಾ ಮಾಡ್ಬೇಕು ಅಂದರೆ. ಸರ್, ನಾನು ಶುಗರ್ ಜಾಸ್ತಿ ಹಾಕಿ ಸರ್, ಹಾಕಿ ಸರ್ ಶುಗರ್. ಸುಮ್ಮನೆ ಆಗೋ ಥರ ಏನು ಸಾಕಾ? ಇನ್ನೊಂದು ಸ್ವಲ್ಪ ಹಾಕಿ ಸರ್. ಶುಗರ್ ಎಲ್ಲ ಅನ್ನಿಸ್ತೈತೆ ನನಗೆ. ಸ್ವೀಟ್ ಜಾಸ್ತಿ ತಿನ್ನೋರೆ ಇವರು ಅನಿಸುತ್ತೆ. ಬಿಡಿ ಸರ್. ಸರ್, ಕ್ಯಾರೆಟ್ ಹಲ್ವಾ ರೆಡಿ ಇದೆ. ತಿಂದು ಟೇಸ್ಟಾಗಿ ಹೇಗಿದೆ ಅಂತ ಹೇಳಿ. ಸೊ ಕ್ಯಾರೆಟ್ ಹಲ್ವಾ ಸಿದ್ಧವಾಗಿದೆ. ಈಗ ರುಚಿ ನೋಡುವಂಥ ಸಮಯ. ನಮ್ಮ ಸಂಗೀತ ಮೇಡಮ್ ಅವರು ಕ್ಯಾರೆಟ್ ಹಲ್ವಾ ಕ್ಯಾಶ್ಯೂ ನಟ್ ಮತ್ತು ದ್ರಾಕ್ಷಿ ಮತ್ತು ಬಾದಾಮ್ ಹಾಕಿದ್ದಾರೆ. ಸಕ್ಕರೆ ನಮ್ಗೆ ಎಷ್ಟು ಬೇಕು ಅಷ್ಟೇ ಹಾಕಿಸ್ಕೊಂಡಿದ್ದಾರೆ. ಕ್ಯಾರೆಟ್ ಒಂದು ಫುಲ್ ಹಾಕಿದ್ದಾರೆ.
1 ಲೋಟ ಹಾಲು ಹಾಕಿದ್ದಾರೆ ಅದಕ್ಕೆ. ಹಾಗೇನಾಗಿದೆ ತುಪ್ಪ ಮನೆಯಲ್ಲಿ ಮಾಡಿದ ಶುದ್ಧ ಹಸುವಿನ ತುಪ್ಪ ಹಾಕಿದ್ದಾರೆ. ಯಾಕೆ ಟೇಸ್ಟ್ ಆಗಿದೆ ಅಂದರೆ ಮೈನ್ ರೀಸನ್ನು ತುಪ್ಪ ಮನೇಲಿ ಮಾಡಿದ್ದು, ಅದಕ್ಕೂ ಗಾಡಲು ಅಷ್ಟು ಟೇಸ್ಟ್ ಆಗಿದೆ. ಯೂಶ್ವಲ್ ನಾವು ಕಡಲು ತಿಂತೀವಿ, ಡಿಫ್ರೆಂಟ್ ಆಗಿದೆ, ಏನಂದ್ರೆ ಟೇಸ್ಟು ಸ್ವೀಟು ಪರ್ಫೆಕ್ಟ್ ಆಗಿದೆ. ಡ್ರೈ ಫ್ರೂಟ್ಸ್ ಅಂತೂ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾರೆ, ಅದ್ರ ಫ್ಲೇವರ್ ಅಂತೂ ಸಕ್ಕತ್ತಾಗಿ ಸಿಗ್ತದೆ. ಫ್ಯಾಟ್ ಅಲ್ವಾ, ಸೂಪರ್. ಓಕೆ, ನಮ್ಮ ಫ್ಯಾಮಿಲಿ ಜಂಕ್ಷನಲ್ಲಿ ಮೊದಲನೇ ಆಟ ಸಿಂಪಲ್, ಏನಿಲ್ಲ, ಕೈ ಯೂಸ್ ಮಾಡೋಂಗಿಲ್ಲ. ನೀವೀಗೇನು ಸ್ಪೂನ್ನ ಲೆಮನ್ ಮೇಲೆ ಇಟ್ಕೊಂಡಿದ್ದೀರ ಅದು ಸೀದಾ ಹಂಗೆ ತಗೊಂಡೋಗಿ ಗ್ಲಾಸಲ್ಲಿ ಹಾಕ್ಬೇಕು. ಯಾರು ಹೆಚ್ಚಾಗ್ತಾರೆ ಅವ್ರು ವಿನ್ನರ್, ಬಟ್ ಕೈ ಯೂಸ್ ಮಾಡೋಂಗಿಲ್ಲ. ಓಕೆನಾ, ಸೂಪರ್. ಹಂಗೆ ರೀ, ಎಲ್ಲ ರೆಡಿ. ಅಕ್ಕ ಅದನ್ನು ಅಷ್ಟು ಶಕ್ತಿನೆಲ್ಲ ಅಕ್ಕನಿಗೆ ಪಾಪ ಲಿಂಬೆ ಹಿಡಿಲಿಕ್ಕೆ. ಸಣ್ಣದಿರೋದು ಕೊಡಿ. ಟೈಮ್ ಸ್ಟಾರ್ಟ್ಸ್. ಸಂಗೀತ ಅವ್ರು ಎಷ್ಟು ಹಾಕಿದ್ದಾರೆ ನೋಡೋಣ. 1 2 3 4. ಸಂಗೀತ ಅವ್ರದ್ದು 4. ಇದೇ ಅರ್ದು 2 ಲಿಂಬೆಹಣ್ಣು. ನಿಮ್ದು ನಿಮ್ಮ ಹೆಸರು? ತನುಜ ಅವ್ರದ್ದು 2 ಲಿಂಬೆಹಣ್ಣು. ಇದೇ ಅರ್ದು ನಂದು. ಇವರು ಒಂದು ಕಳಗೆ ಬಿದ್ದಿರೋನ ತಂದು ಹಂಗೆ ಹಾಕಿದ್ದಾರೆ. ಸೊ ನಿಮ್ಮದು ಲೆಕ್ಕ 4 ಅಲ್ಲ 3. ಇದೇ ಅರ್ಧಕ್ಕ ನಿಮ್ದ ಏನು ನಿಮ್ಮ ಹೆಸರು? ಮಮತಾ ಅವರು 1 2 3 4. ಓಕೆ, ಸೊ ನೋಡೋಣ ಯಾರು ಗೆಲ್ತಾರೆ ಅಂತ. ಸೊ ಇನ್ನೊಂದು ರೌಂಡ್ ಇದೆ, ಯಾರು ಜಾಸ್ತಿ ಆಗ್ತಾರೆ ಅವರು ವಿನ್ನರ್. ಸೊ ಏನಾದರೂ ಬಿದ್ದರೆ ನೀವು ಅದೇ ಲಿಂಬೆ ಇಟ್ಕೊಂಡು ವಾಪಸ್ ಬಂದು ವಾಪಸ್ ಎತ್ಕೊಂಡು ಹೋಗ್ಬೇಕು. ಓಕೆನಾ ಅಕ್ಕ? ಓಕೆ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಮುಟ್ಟಂಗೆಲ್ಲ ಇನ್ನೂ ಇದೆ. 8 7 6 5 4 3 2 1. ನಿಮ್ದು ಒಂದು ಲೆಕ್ಕಕ್ಕಿಲ್ಲ, ನಿಮ್ದು ಇಲ್ಲ. ಅಕ್ಕ ಅರ್ಧ ಬಂದಿದ್ದಾರೆ ಎತ್ಕೊಂಡು ಹಿಂಗೆ ಇಟ್ಕೊಂಡು ಟಕ್ಕ ಅಂತ. ಇದ್ಯಾರ್ದು? ಗೀತಕ್ಕನವ್ರ ಹೆಸರು ಗೀತಾ. 1 2 3 4. ಸೊ ಇದ್ಯಾರ್ದು? ಯಶೋದಕ್ಕ. 1 2 3 4 5. ನೋಡಿ, ವಿನ್ ಆಗ್ತಿದ್ರಿ ನೀವು. ಆ್ಯಕ್ಚುಲಿ ಅಲ್ಲೇ ಇಡ್ತೀರಿ, ವಿನ್ ಆಗ್ತಿದ್ರಿ. ಅರ್ಧ ಬಂದಿದ್ದೀರಾ, ಕೈಯಲ್ಲಿ ಎತ್ಕೊಂಡು ಅದನ್ನ ಮೆಲ್ಲ ಹಿಂಗೆ ತೆಗೆದು ಸ್ಪೂನಲ್ಲಿ ಹಾಕುವಾಗ ಆಗಿದೆ 5. ಬಟ್ ಇದ್ಯಾರ್ದು? ಏನಕ್ಕೆ ಹಂಗೆ ಕೊಡ್ತೀರಾ? 1 2 3 4 5. ಸೂಪರ್. ಅಣ್ಣ ಒಂದು ದೊಡ್ಡ ಚೀಲ ತಂದ್ಕೊಳ್ಳೋಣ. ದೊಡ್ಡ ಚೀಲ ತಂದ ಅಲ್ಲಿಂದ ನೋಡ್ರಿ. 1 2 3 4 5 6 7 ತುಂಬೇ ಓದ್ತಾರೆ. ಮ್ಯಾಲೆ ಬಂದು ಹೋದು. ಮೊದಲ ರೌಂಡಿಂದ ಇಬ್ಬರು ಸೆಲೆಕ್ಟ್ ಆಗಿದ್ದಾರೆ, 2ನೇ ರೌಂಡಿಂದ ಇಬ್ಬರು ಸೆಲೆಕ್ಟ್ ಆಗಿದ್ದಾರೆ. ಸೊ ಕಾಂಪಿಟೇಷನ್ ಅಂತೂ ಭಯಂಕರ ಪೈಪೋಟಿದೆ ಅಮ್ಮ. ಸೊ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ, ಬನ್ನಿ. ಓಕೆ, ಫೈನಲ್ ರೌಂಡ್. ಯಾರು ಅತಿ ಹೆಚ್ಚು ಲಿಂಬೆಹಣ್ಣ ಹೋಗಿ ಆ ಗ್ಲಾಸ್ಗೆ ಹಾಕ್ತೀರಾ ಅವರು ಗೆಲ್ತೀರಾ. ಸೊ ಗೆದ್ದವ್ರಿಗೆ ಒಂದು ದೊಡ್ಡ ಬಹುಮಾನ ರೆಡಿ ಆಗಿದೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ.
ಅಲ್ಲಿಡ್ಬೇಕಾ ಮತ್ತೆ ಕನ್ಸಿಡರ್ ಮಾಡಲ್ಲ. ಸೊ ನೋಡೋಣ ಯಾರು ಗೆದ್ದಿದಾರಂತ. ಬನ್ನಿ ಫೈನಲಿಸ್ಟ್. ಓಕೆ, ಫಸ್ಟ್ ಇದಾರ್ದು ಲೋಟ. ನಿಮ್ಮ ಹೆಸರು? ಸಂಗೀತ. 1 2 3 4. ವೆಲ್ ಡನ್, ಸೂಪರ್. ಇದ್ಯಾರ್ದು? ನಿಮ್ಮದು 1 2 3 4. ನೀವು 4 ಆಗಿದ್ದೀರಾ. ಇದ್ಯಾರ್ದು? ನಿಮ್ಮ ಹೆಸರು? ಸಂಗೀತ. 1 2 3 4. ಇದ್ಯಾರ್ದು? ಮತ. 1 2 3 4. ಒಟ್ಟು ಎಲ್ಲರೂ 4 ಹಾಕಿದ್ದೀರಾ. ಕಂಗ್ರ್ಯಾಚುಲೇಷನ್, ಸೂಪರ್. ಬರಲಿ ಜೋರ ಚಪ್ಪಾಳೆ. ಆದರೆ ಯಾರು ಟೈಮಿಂಗಲ್ಲಿ ಫಸ್ಟ್ ಹಾಕಿರೋದು ನೀವಲ್ವಾ? ಓಕೆ, ಸೊ ಇದರಲ್ಲಿ ಗೆದ್ದಿರೋದು ಬೇರೆ ಯಾರು ಅಲ್ಲ, ಸಂಗೀತ ಅವರು. ಬರಲಿ ಸಂಗೀತ ಅವ್ರಿಗೆ ಜೋರಾದ ಚಪ್ಪಾಳೆ. ಇಲ್ಲಿಗೆ ಕಾರಣ ಆಮೇಲೆ ಗೆದ್ದ ಖುಷಿನ ವ್ಯಕ್ತಪಡಿಸಬೇಕು. ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು. ಯಾಕೆ ಅಂದರೆ ಅಲ್ಲ, ಇಷ್ಟೊಂದು ಸಪೋರ್ಟ್ ಮಾಡಿ ಇಲ್ಲಿ ಬಂದು ನಮಗೆ ಫ್ಯಾಮಿಲಿ ಥರ ಎಲ್ಲರನ್ನೂ ಒಟ್ಟುಗೂಡಿಸಿ ಒಂದು ಗೇಮ್ ಇಟ್ಟು ಎಲ್ಲರಿಗೂ ಕೂಡ ಒಂಥರ ಖುಷಿಯಾಗಿರೋಕ್ಕೆ ಒಂದು ಸಮಯ ಕೊಟ್ಟಿದ್ದೀರಾ ಎಲ್ರಿಗೂ ಕೂಡ. ಹಾಗಾಗಿ ಎಲ್ಲರೂ ಕೂಡ ಮೊದಲೇದಾಗಿ ನಿಮಗೂ ಕೂಡ ಧನ್ಯವಾದಗಳು ತಿಳಿಸೋಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಫ್ಯಾಮಿಲಿ ಹೇಳಿದ ತಕ್ಷಣ ಒಪ್ಕೊಂಡು ಎಲ್ಲರನ್ನೂ ಕೂಡ ಸೇರಿಸಿ ಇಲ್ಲಿ ಬಂದು ಸೇರಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಹಾಗೆ ಎಲ್ಲರೂ ಕೂಡ ಧನ್ಯವಾದಗಳು. ತುಂಬ ಖುಷಿ ಆಯಿತು. ಕಾಲೇಜ್ ಡೇಸಲ್ಲಿ ಅಥವಾ ನಾನು ಶಾಲೆಗೆ ಹೋಗ್ತಾ ಇದ್ದೆ ಟೀಚಿಂಗ್ಗೆ, ಅವಾಗ ಈ ರೀತಿ ಮಕ್ಕಳಿಗೆ ನಾನು ಹೇಳ್ಕೊಡ್ತಾ ಇದ್ದೆ, ಅವರಿಗೆ ಗೇಮ್ಸ್ ಆಡಿಸ್ತಾ ಇದ್ವಿ. ಆ ನೆನಪನ್ನೆಲ್ಲ ನನಗೆ ಮರುಕಳಿಸಿದ್ದಕ್ಕೆ ತುಂಬಾ ಖುಷಿ ಆಗ್ತಿದೆ. ಇಂಥ ಒಂದು ಖುಷಿಗೋಸ್ಕರನೇ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ. ಒಂಥರ ಟೈಮ್ ಕೂಡ ತುಂಬಾ ಚೆನ್ನಾಗಿತ್ತು, ವ್ಯಕ್ತಪಡಿಸೋಕ್ಕಾಗಲ್ಲ, ಅಷ್ಟು ಖುಷಿಯಿಂದ ಇದ್ದೀವಿ ಎಲ್ಲರೂ ಕೂಡ. ಆಮೇಲೆ ಜ್ಯೂಸ್ಗೆ ಅನ್ನೋದು ಗ್ಲಾಸ್ ಕಡಿಮೆ ತಗೊಳ್ಳಿ. ಓಕೆ ಸರ್, ಜ್ಯೂಸ್ ಮಾಡ್ಕೊಡ್ತೀನಿ ಎಲ್ಲರಿಗೂ. ಓಕೆ, ಸೂಪರ್. ಬರಲಿ ಜೋರ ಚಪ್ಪಾಳೆ. ಓಕೆ, ನಮ್ಮ ಶೋ ಲಾಸ್ಟ್ ಸೆಗ್ಮೆಂಟು. ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಗೆ ಇವ್ರ ಬಗ್ಗೆ ಗೊತ್ತಲ್ವ ಎಲ್ರಿಗೂ? ಎಲ್ಲ ಪರಿಚಯ ಅಲ್ವಾ? ಹಾಗಾದ್ರೆ ಇವ್ರು ಯಾಕೆ ಈ ಮನೆಗೆ ಗೃಹಲಕ್ಷ್ಮಿ? ಯಾಕೆಂದ್ರೆ ಎಲ್ಲ ಚೆನ್ನಾಗಿ ನೋಡ್ಕೊಂತಿದ್ದಾರೆ. ಸೊಸೆ ಮಕ್ಕಳು ಅಳಿಯಂದ್ರನ್ನು ಸಾಕಿದ್ದಾರೆ, ಚೆನ್ನಾಗಿದ್ದಾರೆ. ನಮ್ಮ ಮಾವ ನಮ್ಮ ಅಕ್ಕ. ಆಮೇಲೆ ಮಟನೂ ಮಾಡ್ಕೊಂಡಾರೆ. ಮಠದಾಗೂ ಅವ್ರದೇಯ, ನಮ್ಮ ಮಾವರದೇಯ. ಅದೇ ಶನಿವಾರ ಪ್ರತಿ ಜನ 200 ಜನ 300 ಜನ ಊಟ ಮಾಡ್ತಾರೆ. ಸೂಪರ್, ಚೆನ್ನಾಗಿ ನಡೆಸ್ತಾ ಇದ್ದಾರೆ ಮಠಯ. ಆಮೇಲೆ ನಮಗೂ ಏನಾರ ಇಲ್ಲ ಅಂದರೂ ಸಾಕಾರ ಆಗ್ತಾರೆ ನಮ್ಮ ಮಾವರು ನಮ್ಮ ಅಕ್ಕರು. ಮತ್ತೆ ಇಷ್ಟು ಅದಕ್ಕೆ. ಓಕೆ, ನಾವು ಚಿಕ್ಕವರು ಇದ್ದಾಗಲಿಂದ ನೋಡಿದ್ದೀವಿ. ತುಂಬ ಚೆನ್ನಾಗಿ ಎಲ್ಲರೂ ಮಾತಾಡಿಸ್ತಾರೆ. ಯಾರೇ ಮನೆಗೆ ಬಂದರೂ ಪ್ರೀತಿಯಿಂದ ಕಾಣ್ತಾರೆ. ಅಕ್ಕಪಕ್ಕ ಮನೆಯವರು ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲರೂ. ಮದುವೆ ಪದುವೆಗೆ ಹಚ್ಕೊಂಡ್ರೆ ಅದು ಬಟ್ಟೆ ಅನ್ನ ಎಲ್ಲ ದಾನ ಮಾಡ್ತಾರೆ. ಒಳ್ಳೆ ಬುದ್ಧಿ ಇಟ್ಕೊಂಡಾರೆ. ಚೆನ್ನಾಗಿ ಅಕ್ಕರು ಅಣ್ಣರು ಚೆನ್ನಾಗಿ ಮಾತಾಡ್ಸೋದು, ಕತೆ ಆಡ್ಸೋದು, ಜನಬಳಕೆ ಚೆನ್ನಾಗದಾರ. ತುಂಬ ಒಳ್ಳೆ ರೂಪದಮ್ಮರು. ನಾವು ಸಣ್ಣರಿದ್ದ ನೋಡ್ತಾ ಇದ್ದೀವಿ. ಭಾಳ ಒಳ್ಳೆ ಗುಣ ಐತೆ ಅವರು. ಅವರಿಗೆ ಒಳ್ಳೆಯದು ಗುಣ ಇದೆ, ಹಂಗಾಗಿ ಅವರು ಇಷ್ಟ. ಅವ್ರ ಜನದ ಜೊತೆ ಚೆನ್ನಾಗಿ ಬೆರೀತಾರೆ. ಎಲ್ಲ ಜನನೂ ಒಂದೇ ಥರ ಅಂತ ನೋಡ್ತಾರೆ. ಎಲ್ಲರನ್ನೂ ಸಮಾನವಾಗಿ ನೋಡ್ತಾರಲ್ಲ, ಅದಕ್ಕೆ ಎಲ್ಲರಿಗೂ ಇಷ್ಟ ಆಗ್ತಾರೆ ಅಷ್ಟೆ. ಎಲ್ರಿಗೂ ಹೊಂದ್ಕೊಂತಾರೆ ಅವರು. ಏನೇ ಕಷ್ಟ ಸುಖ ಆದರೆ ಎಲ್ಲರ ಜೊತೆ ಭಾಗಿಯಾಗ್ತಾರೆ ಅವರು. ಒಬ್ಬ ಗೃಹಿಣಿ ಮನೇನ ಯಾವ ರೀತಿಯಾಗಿ ನೋಡ್ಕೊಳ್ತಾರೋ ಆ ರೀತಿಯಾಗಿ ನೋಡಿಕೊಂಡು ಮನೆ ನಿಭಾಯಿಸ್ಕೊಂಡು ಎಲ್ಲರೂ ಕೂಡ ಮನೆ ಹೆಣ್ಮಕ್ಳನ್ನು ಕೂಡ ಇದುವರೆಗೂ ನಾನು ಕೂಡ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಈ ಮನೆ ಹೆಣ್ಮಕ್ಳು ಬಂದರೆ ಯಾರಿಗೂ ಕೂಡ ಭೇದ ಮಾಡ್ದಂಗೆ ಮನೇಲಿ ಏನೇ ಇದ್ದರೂ ಕೂಡ ನಿಭಾಯಿಸ್ಕೊಂಡು ಹೋಗಿ ಎಲ್ಲರನ್ನೂ ಸರಿ ಸಮಾನವಾಗಿ ಕಾಣ್ತಾರೆ. ಆಂಟಿ ತುಂಬ ಚೆನ್ನಾಗಿ, ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ. ಎಲ್ಲೇ ಕಂಡರೂ ಚೆನ್ನಾಗಿ ಮಾತಾಡಿಸ್ತಾರೆ. ಮನೆಗೆ ಬಂದಾಗಲೂ ತುಂಬ ಒಳ್ಳೆ ರೀತಿಲಿ ಟ್ರೀಟ್ ಮಾಡ್ತಾರೆ. ತುಂಬ ಇಷ್ಟ ಆಗುತ್ತೆ. ಯಾವಾಗಲೂ ನಗುಮುಖ ಅವ್ರದ್ದು. ಎಲ್ಲರೂ ಒಂದು ಬಂಧು ಬಾಂಧವ್ರ ಥರ ಕಾಣ್ತಾರೆ. ನಮ್ಮ ಅತ್ತಿಗೆ ಆಗ್ಬೇಕು ಅವರು. ಇಲ್ಲಿ ಈಗ 8-10 ವರ್ಷದಿಂದ ಎಂಥ ಇದು ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಇಲ್ಲೆಲ್ಲ ಸಮಾಜದವರು ಇದೀವಿ ನಾವು. ಒಂದೇ ಜಾತಿ ಒಂದೇ ಪಂಗಡದವರು ಇಲ್ಲ. ಈಗ ಎಲ್ಲರೂ ಮಾತಾಡಿದ್ದು ಕೇಳಿದ್ದೀರ ನೀವು.
ಎಲ್ಲರನ್ನೂ ಸಮಾನ ದೃಷ್ಟಿಯಲ್ಲಿ ನೋಡ್ತಾರೆ. ಎಲ್ಲರನ್ನೂ ಒಳ್ಳೆಯ ಅಭಿಪ್ರಾಯದ ಮೇರೆಗೆ ಅವರು ಚೆನ್ನಾಗಿ ಅಂತ ಎಲ್ಲರೂ ಹೇಳಿದ್ದಾರೆ. ಒಳ್ಳೆಯದಾಗಲಿ ದೇವರು. ಅವರು ಪದ್ಮಾವತಿ ಅಂತ ಅವ್ರ ಹೆಸರು. ಶ್ರೀನಿವಾಸನ ಧರ್ಮಪತ್ನಿ. ಹಂಗಾಗಿ ಅವಳು ಗೋಪಾಲಕೃಷ್ಣ ಅವರ ಧರ್ಮಪತ್ನಿ ಆದ್ರಿಂದ ಆಕೆಗೆ ಪದ್ಮಾವತಿ ಅಂತ ಹೆಸರು ಇರೋದ್ರಿಂದನೇ ಅವಳು ಪದ್ಮಾವತಿಯಾಗಿ ಮನೆತನನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಒಳ್ಳೆ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳಿಸ್ತಾ ನನ್ನ 2 ಮಾತು. ಪದ್ಮನೇ ಬಿಡ್ರಿ. ನಾವು ಮದುವೆಯಾಗಿ 30 ವರ್ಷ ಆಯಿತು. 30 ವರ್ಷದಿಂದನೂ ಎಷ್ಟೇ ಕಷ್ಟ ನಷ್ಟಗಳು ಬಂದರೂ, ಯಾವುದೇ ಒಂದು ನೋವಿದ್ದರೂ, ಯಾವುದೇ ಬಡತನದಲ್ಲಿದ್ದರೂ ಒಂದೊಂದ್ಸತಿ ನಮ್ಗೆ ಊಟಕ್ಕೆ ಇರ್ತಿರ್ಲಿಲ್ಲ. ಈಗ 25 ವರ್ಷದಿಂದ ಅಷ್ಟು ಬಡತನ. ಯಾರ್ದಾರು ಬೇರೆಯವ್ರದ್ರಲ್ಲಿ ನಾನು ನನ್ನ ಹೆಂಡತಿ ಕೂಲಿ ಮಾಡ್ಕೊಂಬರ್ಬೇಕು, ಜೀವನ ಮಾಡಬೇಕು. ಈಗ ಪರಮಾತ್ಮ ನಮಗೆ ಆಶೀರ್ವಾದ ಮಾಡಿದ್ದಾನೆ. ರಂಗನಾಥ ಸ್ವಾಮಿಯ ಗುರುಗಳ ಆಶೀರ್ವಾದ. ಇವತ್ತು 4 ಜನ ಕೈ ಎತ್ತಿ ಕೊಡೋ ಒಂದು ಅವಳು ಕಾಲಿಟ್ಟಿರೋ ಗುಣ ನನ್ನ ಮನೆ ಒಂತನ ಬೆಳೆದಿದೆ ಅಂತೇಳಿ ನಾನು ಅವಳಿಗೆ. ಕೊನೆಯದಾಗಿ ನೀವು ಹೇಳಿ, ನಿಮ್ಮ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರು, ನಿಮ್ಮ ಯಜಮಾನರಂತೂ ಭಯಾನಕವಾಗಿ ಮಾತಾಡಿದ್ರು. ಸೊ ಏನು ಅನ್ನಿಸ್ತಿದೆ, ಏನು ಹೇಳ್ತೀರಾ? ಎಲ್ಲ ಚೆನ್ನಾಗದೇವ್ರಿ ನಾವು. ಹೌದಾ? ಇಬ್ಬರು ಮೈದ್ನುಗಳು, ಚಿಕ್ಕಮ್ಮರು 4, ಅಣ್ಣ ತಮ್ಮರವ್ರು 3, 4 ಚಿಕ್ಕಮ್ಮರು. ಎಲ್ಲ ಚೆನ್ನಾಗದೀವಿ. ಕೊರೆಯೋದು ಕಳ್ಸೋದು ಎಲ್ಲ ಚೆನ್ನಾಗಿ. 83 ಜನ ಮೊಮ್ಮಕ್ಕಳು ನಮ್ಮವ್ಗೆ. 83 ಜನ ಮೊಮ್ಮಕ್ಕಳು, ಮಕ್ಕಳು ಮರಿ ಮಕ್ಕಳು ಸೇರಿ ಅಷ್ಟು ನನಗೆ ಕಾಣ್ತದೆ. ಓಕೆ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ, ಒಂದಿಷ್ಟು ನಿಮ್ಮ ಫ್ಯಾಮಿಲಿ ಕಥೆಗಳನ್ನ ಹಂಚ್ಕೊಂಡ್ರಿ, ಆಟ ಆಡಿದ್ರಿ, ಅಡುಗೆ ಮಾಡಿದ್ರಿ. ಸೊ ನಮ್ಮ ಸಿರಿಗಣ ವಾಹಿನಿ ಪರವಾಗಿ ಒಂದು ಚಿಕ್ಕದಾಗಿ ನಿಮ್ಮ ಫ್ಯಾಮಿಲಿಗೆ ಹುಡುಗರು. ಸೊ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ.